ಮೊನ್ನೆ ಸ್ಪೈನ್ ಇಂಜುರಿ ಆಗಿತ್ತಲ್ಲ, ಅದೇ ನಾಯಿ ಇದು. ಪರವಾಗಿಲ್ಲ, ಇವತ್ತು ಅಲ್ಲಿಂದ ಇಲ್ಲಿ ಏನೋ ಓಡಾಡ್ತಿದ್ಯಂತ, ಅಂದರೆ ಲೈಕ್ ತೆವಳ್ಕೊಂಡು ಬರ್ತಾ ಇದೆ. ಮೊನ್ನೆ ಫುಲ್ ಮಲಗಿಬಿಟ್ಟಿತ್ತು, ಇವತ್ತು ಎದ್ದು ಕೂತಿದೆ. ನೋಡೋಣ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ಹೋಪ್ ಟ್ರೈಯಿಂಗ್ ಅಷ್ಟೇ. ನೋಡೋಣ, ಫಾಲೋಅಪ್ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತೀನಿ. ಸೊ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟು ಇಲ್ಲೆಲ್ಲ ಸೈಡಿಗೆ ಬಿಸಾಕ್ ಹೋಗಿದ್ದಾರೆ ಅಂತ ಕಾಲ್ ಬಂತು. ಇದೇ ನಾಯಿ ಮರಿ. ಇಂಜುರಿ ಆಗಿದೆ. ನೋಡೋಣ, ಟ್ರೀಟ್ಮೆಂಟ್ ಮಾಡೋದಂತೂ ಮಾಡೋಣ, ಏನಾಗುತ್ತೆ ನೋಡ್ಬೇಕಷ್ಟೆ. ಅಪ್ಪೇ ಏನಪ್ಪೇ ಜನ ನೋಡು, ಏನು ಮಾಡೋಕ್ಕಾಗಲ್ಲ. ಕೊಳಕ್ಮಂಡ್ಲ ಅಂದರೆ ರಸಲ್ಸ್ ವೈಪರ್. ಬೇಡ ಬೇಡ, ಭಾರಿ ಗಟ್ಟಿ ಇದೆ ಅಲ್ಲ. ಹ್ಞೂ ಸೊ ನೋಡಿದ್ರಿ ಅಲ್ಲ, ಇವಾಗಿನ ರಸಲ್ ವೈಪರ್ ರೆಸ್ಕ್ಯೂ ಆಯಿತು. ಏನಾಯ್ತು ಅಂದರೆ, ಅವ್ರು ಫೋನ್ ಮಾಡಿದ್ರು, ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರು. ನಾನು ಹೇಳೋದೇನಪ್ಪ ಅಂದರೆ, ನಿಮ್ಗಳಿಗೆ ಫಸ್ಟ್ ಮನೆಗೆ ಹಾವು ಬಂದಾಗ ನೀವು ಫಸ್ಟ್ ಗಾಬರಿ ಆಗಬಾರ್ದು. ಸೊ ಅವ್ರು ಗಾಬರಿ ಆಗಿದ್ದಕ್ಕೆ ನನಗೆ ಅವ್ರು ಎಲ್ಲ ಅಡ್ರೆಸ್ ಹೇಳ್ತಿದ್ದಾರೆ ಗೊತ್ತಾಗ್ತಿರ್ಲಿಲ್ಲ. ಹಿಂಗೆ ಬನ್ನಿ ಅಂತಾರೆ, ಹಂಗೆ ಬನ್ನಿ ಅಂತಾರೆ. ಹೋಗ್ಲಿ, ಹಾವು ಎಂಥ ಪ್ಲೇಸಲ್ಲಿದೆ ಹೇಳಿನ, ಮನೆ ಹಿಂದ್ಗಡೆ ಇದೆ ಅಂತ ಗಾಬರಿಲಿ ಹೇಳಿದ್ರು. ಸೊ ನನಗೆ ಡೌಟಲ್ಲೇ ಹೋದೆ, ಮೋಸ್ಟ್ಲಿ ಸಿಗೋದೇ ಇಲ್ಲ ಅಂತ. ಬಟ್ ಹೋದರೆ ಅದು ಕಾಂಪೌಂಡ್ ಒಳಗಡೆನೇ ಇತ್ತು. ಅವ್ರು ಗಾಬರಿಗೆ ಏನೇನೋ ಮಾತಾಡ್ತಾ ಇದ್ರು. ಬಟ್ ಆ ಗಾಬರಿಗೆ ಒಂದು ರೀಸನ್ ಇದೆ, ಅವರು ಜಸ್ಟ್ ಮಿಸ್ ಆಗಿದ್ರು. ಆ್ಯಕ್ಚುಲಿ ಮನೆ ಬಾಗಿಲ ಪಕ್ಕ ನಿಂತ್ಕೊಂಡಿದ್ದಾಗ ಹಾವು ಪಕ್ಕದಲ್ಲೇ ಇದೆ. ಸೊ ಏನೋ ಸುಮ್ಮನೆ ಹಿಂಗೆ ನೋಡಿದ್ದಾರೆ, ಸೌಂಡ್ ಬರ್ತಿದೆಯಲ್ಲ ಅಂತ ಹಿಸ್ ಮಾಡೋದು. ಸೊ ಅವಾಗ ಫೋನ್ ಮಾಡಿದ್ದು. ಇರ್ಬೋದು ಗಾಬರಿ, ಬಟ್ ಏನಂದರೆ ಆದಷ್ಟು ಗಾಬರಿ ಆಗಕ್ಕೆ ಹೋಗ್ಬೇಡಿ, ಹಾವಿನ ಸ್ವಲ್ಪ ದೂರ ಇರಿ. ಸೊ ನಿಮಗೂ ಏನೋ ತೊಂದರೆ ಮಾಡಲ್ಲ ಅದು, ಅಂಟಿಲ್ ಅನ್ಲೆಸ್ ನೀವು ಮಾಡೋವರೆಗೂ.